ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಬೆಳಕುಣಿ ಚೌಧರಿ ಗ್ರಾಮದಲ್ಲಿ ನೀರಿಗಾಗಿ ಮಹಿಳೆಯರ ಪರದಾಟ. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮದ ನಿವಾಸಿ ಮಾತಾಡುತ್ತಿದ್ದೇನೆ. ಈ ಊರಿನಲ್ಲಿ ನೀರಿನ ಸಮಸ್ಯೆ ತುಂಬ ಉಂಟಾಗಿದೆ. ಇಲ್ಲಿ ನೀರು 8 ದಿವಸ ಬರ್ತವೆ ಮತ್ತು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ನೀರು ಯಾವಾಗಲೂ ಬರುವುದೇ ಇಲ್ಲ, ವಾಟರ್ ಮ್ಯಾನ್ ನೀರು ಬೀಳ್ತಾನೆ ಇಲ್ಲ. ಹಾಗಾಗಿ ಇಲ್ಲಿ ನೀರಿನ ಸಮಸ್ಯೆ ತುಂಬ ಉಂಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ವಿನಂತಿಸಬೇಕು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ ಎಂದು ಗ್ರಾಮದ ಅರವಿಂದ ಮಲ್ಲಿಗೆ ಸುಮಾರು ಸಲ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದರು. ಇಲ್ಲಿನ ದಲಿತರ ಓಣಿಯಲ್ಲಿ ಸುಮಾರು 15 ದಿವಸ ಆಯಿತು ನೀರು ಬರ್ತಾ ಇಲ್ಲ. ಓಣಿಯಲ್ಲಿ 2 ಹ್ಯಾಂಡ್ ಪಂಪ್ ಹಾಗೂ 3 ಬೋರ್, 1 ಬಾವಿ ಇರುತ್ತದೆ. ಆದರೆ ಇಲ್ಲಿನ ದಲಿತರ ಓಣಿಯಲ್ಲಿ ನೀರು ಬರ್ತಿಲ್ಲ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಚೌಧರಿ ಬೆಳಕುಣಿ ಗ್ರಾಮದಲ್ಲಿ ಸುಮಾರು ದಿವಸ ಆಯಿತು ಇಲ್ಲಿನ ದಲಿತರ ಓಣಿಯಲ್ಲಿ ಕುಡಿಯೋ ನೀರು ಸಿಗ್ತಾ ಇಲ್ಲ. ಸುಮಾರು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ, PDOಗೆ ಹಾಗೂ ತಾಲೂಕಾ ಪಂಚಾಯತ್ ಇವರಿಗೆ ಕೂಡ ಹಾಗೂ CS ಅವರಿಗೆ ಕೂಡ ತಿಳಿದ್ರು ಇತ್ತ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿನ ಒಂದು ಮಳಕು ಬಂದು ಮಹಿಳೆಯರು ಹಾಗೂ ಪುರುಷರು ಬಂದು ನೀರು ತಗೊಂಡು ನಡೆದಿದ್ದಾರೆ. ಇಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. 2 ಹ್ಯಾಂಡ್ ಪಂಪು, 3 ಬೋರೆಲು ಹಾಗೂ 1 ಬಾವಿ ಇದೆ. ಈ ಒಂದು ಬಾವಿನೇ ಊರಿಗೆ ಪುರುಟಿ ಕೊಡ್ತದೆ ನೀರು. ಆದರೂ ಇಲ್ಲಿನ ಸರಿಯಾಗಿ ವಾಟರ್ ಮ್ಯಾನ್ ಲೀಡರ್ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿನ PDO ಸರಿಯಾಗಿ ನೋಡ್ತಾ ಇಲ್ಲ ವಾಟರ್ ಮ್ಯಾನ್ಗಳಿಗೆಲ್ಲ. ಹಾಗೂ ಇಲ್ಲಿ ಒಂದು ವ್ಯವಸ್ಥೆನೇ ಸರಿಯಾಗಿಲ್ಲ. ಮಾನ್ಯ ಸಚಿವರೇ ಈಶ್ವರ್ ಖಂಡ್ರೆ ಅವರೇ ಮಾತೆದ್ದರೆ ನಮ್ಮ ಸರ್ಕಾರ ನುಡಿದಂತೆ ನಡೀತದೆ ಅಂತಂತಾರೆ. ಆದರೂ ಇಲ್ಲಿನ ಒಂದು ದಲಿತರ ಓಣಿಯಲ್ಲಿ ನೀರಿನ ಸಮಸ್ಯೆ ಉಂಟಾದರೂ ಕೂಡ ನಿಮ್ಮ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ವಹಿಸಬೇಕು. ಹಾಗೂ ಮಾನ್ಯ ಶಾಸಕರೇ ಪ್ರಭು ಚವ್ಹಾಣರೇ ತಮ್ಮ ಕ್ಷೇತ್ರದಲ್ಲಿ ಬರುವ ಈ ಚೌಧರಿ ಬೆಳಕುಣಿ ಗ್ರಾಮ ಒಂದು 10 ಕಿಲೋಮೀಟರ್ ಇದೆ ಔರಾದ್ನಿಂದ. ಈ ಔರಾದ್ನಿಂದ 10 ಕಿಲೋಮೀಟರ್ ಇದ್ದರೂ ಕೂಡ ಇಲ್ಲಿನ ದಲಿತರ ಓಣಿಯಲ್ಲಿ ನೀರು ಕುಡಿಲಿಕ್ಕೆ ಸಿಗ್ತಾ ಇಲ್ಲ. ಇಲ್ಲಿನ ದಲಿತರಿಗೆ ಸುಮಾರು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ತಿಳಿದ್ರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಮಾನ್ಯ CS ಅವರೇ ತಾವು ಗಮನ ಕೂಡ ತಂದಿದ್ದೇವೆ, ತಾವು ವಿಸಿಟ್ ಮಾಡಿದ್ದಾರೆ ಮೇ 28 ತಾರೀಕಿಗೂ. ಆದರೂ ಮತ್ತೆ ಅದೇ ಪರಿಸ್ಥಿತಿ ನಮ್ಮ ದಲಿತರ ಓಣಿಯಲ್ಲಿ ಇದೆ. ಹಾಗಾಗಿ ಇಂಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಹಾಗೂ ದಲಿತರ ಓಣಿಗೆ 3 ದಿನಕ್ಕೆ ನೀರು ಬರೋಪ್ಲೆ ಅನುಕೂಲ ಮಾಡಿಕೊಡ್ಬೇಕಂತೂ ತಮ್ಮಲ್ಲಿ ವಿನಂತಿ. ಹಾಗೂ ಮಾನ್ಯ ಸಚಿವ ಈಶ್ವರ್ ಖಂಡ್ರೆ ಅವರೇ ಮಾತೆದ್ದರೆ ನಮ್ಮ ಸರ್ಕಾರ ನುಡಿದಂತೆ ನಡೆದೆ ಅಂತಾರೆ. ತಮ್ಮ ಒಂದು ಇಲಾಖೆಯಿಂದ ಅಧಿಕಾರಿಗಳು ಈ ಥರ ಮಾಡ್ತಾ ಇದ್ದಾರೆ. ಇವರಿಗೆ ಕೂಡಲೇ ವಜಾಗೊಳಿಸಬೇಕು ಹಾಗೂ ಇಂಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ವಿನಂತಿ. ಬೆಳಕುಣಿ ಚೌಧರಿ ಗ್ರಾಮದ ನಿವಾಸಿ ಅರವಿಂದ್ ಮಲ್ಲಿಗೆ. ಸುಮಾರು ದಿವಸ ಆಯಿತು, ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದರೂ ಈ ಕಡೆ ಗಮನ ಹರಿಸ್ತಿಲ್ಲ. ಇಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಹಾಗೂ ಜಿಲ್ಲಾ ಪಂಚಾಯತ್ CEO ಸ್ಥಳಕ್ಕೆ ಭೇಟಿ ನೀಡಬೇಕು. ಮಾನ್ಯ ಸಚಿವರೇ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ಪ್ರಭು ಚವ್ಹಾಣ್ ಅವರು ಈ ಕಡೆ ಗಮನ ಹರಿಸಬೇಕು ಬೆಳಕುಣಿ ಚೌಧರಿ ಗ್ರಾಮಕ್ಕೆ ಎಂದು ಅರವಿಂದ್ ಮಲ್ಲಿಗೆ ಮನವಿಯನ್ನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.